ಕೊಡ್ತೀನಿ. ಸೊ ಇವತ್ತು ಕೂಡ ಭಾರತದ ಕೈಗಾರಿಕೆಗಳು ಅಂತಕ್ಕಂಥ ಸಮಾಜ ವಿಜ್ಞಾನ 2ನೇ ಭಾಗದ ಒಂದು ಭೂಗೋಳಶಾಸ್ತ್ರದ ಪಾಠದಲ್ಲಿ ಒಟ್ಟು 18 ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಹೋಪ್ ಈ ವಿಡಿಯೋದ ಮೂಲಕ ನಿಮಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಮಟೀರಿಯಲ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಈ ವಿಡಿಯೋ ನೋಡಿದ ತಕ್ಷಣ ಒಂದ್ಸರಿ ನೀವು ಟೆಕ್ಸ್ಟ್ ಬುಕ್ಕನ್ನು ಸಹಿತ ಓದ್ಕೊಡ್ರಿ. ಯಾಕಂದರೆ ನಾವುಗಳು ಮೇನ್ ಕಲಿಕಾಂಶ ಏನು ಮೇನ್ ಎಲ್ಲ ಇಂಪಾರ್ಟೆಂಟ್ ಇದೆ ಅಲ್ಲ, ಅದ್ರ ಮೇಲೆ ನಾವು ವಿಡಿಯೋಗಳನ್ನು ಮಾಡ್ತಾ ಇರೋದು. ಒಂದ್ಸರಿ ನೀವು ಕೂಡ ಕ್ಲಿಯರಾಗಿ ಟೆಕ್ಸ್ಟ್ ಬುಕ್ಕನ್ನು ಓದಿ ಅಂತ ಹೇಳ್ತಾ, ಭಾರತದ ಕೈಗಾರಿಕೆಗಳು ಅಂತಕ್ಕಂಥ ಪಾಠದ ಮೇಲೆ ಒಟ್ಟು ಒಂದು 18 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQsಗಳಿದ್ದಾವೆ. ಅವುಗಳನ್ನು ನೋಡೋಣ. ಪ್ರಶ್ನೆ 1, ಭಾರತದ ಪ್ರಮುಖ ಅರಣ್ಯ ಆಧಾರಿತ ಕೈಗಾರಿಕೆ ಯಾವುದು? ಕಾಗದ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ. ಸರಿಯಾದ ಉತ್ತರ ಇತ್ತು ಭಾರತದ ಪ್ರಮುಖ ಅರಣ್ಯ ಆಧಾರಿತ ಕೈಗಾರಿಕೆ ಅದು ಕಾಗದದ ಕೈಗಾರಿಕೆ. ಪ್ರಶ್ನೆ 2, ಬಾಕ್ಸೈಟ್ ಅದಿರನ್ನ ಪ್ರಮುಖ ಕಚ್ಚಾ ವಸ್ತುವನ್ನಾಗಿ ಬಳಸುವ ಕೈಗಾರಿಕೆ ಯಾವುದು? ಕಬ್ಬಿನ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಕಾಗದ ಕೈಗಾರಿಕೆ. ಬಾಕ್ಸೈಟ್ ಅದಿರನ್ನ ಪ್ರಮುಖ ಕಚ್ಚಾ ವಸ್ತುವನ್ನಾಗಿ ಬಳಸ್ತಕ್ಕಂಥ ಕೈಗಾರಿಕೆ ಅದು ಅಲ್ಯೂಮಿನಿಯಂ ಕೈಗಾರಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 3, ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುವ ನಗರ ಯಾವುದು? ಮುಂಬೈ, ಬೆಂಗಳೂರು, ಚೆನ್ನೈ, ಪುಣೆ. ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಬೆಂಗಳೂರು ನಗರವನ್ನು ಕರೀತಾರೆ. ಪ್ರಶ್ನೆ 4, ಭಾರತದ ಕಾಟ್ನೋಪೋಲಿಸ್ ಮತ್ತು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವ ನಗರ ಯಾವುದು? ಭಾರತದ ಯಾವ ನಗರಕ್ಕೆ ಭಾರತದ ಕಾಟ್ನೋಪೋಲಿಸ್ ಮತ್ತು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ? ಮುಂಬೈ, ದೆಹಲಿ, ಬೆಂಗಳೂರು, ಅಹಮದಾಬಾದ್. ಸರಿಯಾದ ಉತ್ತರ ಇತ್ತು ಮುಂಬೈಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಭಾರತದ ಮ್ಯಾಂಚೆಸ್ಟರ್ ಮತ್ತು ಭಾರತದ ಕಾಟ್ನೋಪೋಲಿಸ್ ಅಂತ ಕರೀತಾರೆ. ಪ್ರಶ್ನೆ 5, ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯು ಈ ರಾಜ್ಯದಲ್ಲಿದೆ? ದೆಹಲಿ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಕರ್ನಾಟಕ. ಜಿಂದಾಲ್ ವಿಜಯನಗರ ಫ್ಯಾಕ್ಟರಿ ಬರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಸರಿ ಉತ್ತರ. ಪ್ರಶ್ನೆ 6, ಇದು ಇತರೆ ಕೈಗಾರಿಕೆಗಳಿಗೆಲ್ಲ ಮೂಲ ಕೈಗಾರಿಕೆ ಆಗಿದೆ. ನೋಡಿ, ಇದು ಇತರೆ ಕೈಗಾರಿಕೆಗಳಿಗೆಲ್ಲ ಮೂಲ ಕೈಗಾರಿಕೆ. ಹತ್ತಿ ಬಟ್ಟೆ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ. ಸರಿಯಾದ ಉತ್ತರ ಇತ್ತು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಅಲ್ಲ, ಇದು ಎಲ್ಲ ಒಂದು ಕೈಗಾರಿಕೆಗಳಿಗೆ ಮೂಲ ಕೈಗಾರಿಕೆ ಅಂತ ಹೇಳ್ತಾರೆ. ಪ್ರಶ್ನೆ 7, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕಾ ಸ್ಥಾಪನೆಯಾದ ಸ್ಥಳ ಯಾವುದು? ಭಾರತದಲ್ಲಿ ಮೊಟ್ಟ ಮೊದಲಿಗೆ ಎಲ್ಲಿ ಆಧುನಿಕ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಸ್ಥಾಪನೆ ಆಗಿತ್ತು? ಮಹಾರಾಷ್ಟ್ರದ ಇಸ್ಪಾತ್, ಜಾರ್ಖಂಡದ ಜೆಮ್ಶೆಡ್ಪುರ್, ಪಶ್ಚಿಮ ಬಂಗಾಳದ ಕುಲ್ಟಿ, ಕರ್ನಾಟಕದ ಜಿಂದಾಲ್. ಸರಿಯಾದ ಉತ್ತರ ಇತ್ತು ಪಶ್ಚಿಮ ಬಂಗಾಳದ ಕುಲ್ಟಿ ಇದೆಯಲ್ಲ. ಇದು ಭಾರತದ ಮೊಟ್ಟ ಮೊದಲಿಗೆ ಒಂದು ಆಧುನಿಕ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಸ್ಥಾಪನೆ ಆಗಿತ್ತು. ಪ್ರಶ್ನೆ 8ಕ್ಕೆ ಹೋಗೋಣ. ಭಾರತದ ಪ್ರಥಮ ಆಧುನಿಕ ಕೈಗಾರಿಕೆಯು 1932ರಲ್ಲಿ ಸ್ಥಾಪನೆಯಾದ ಸ್ಥಳ ಯಾವುದು? ನೋಡಿ, ಭಾರತದಲ್ಲಿ ಮೊದಲಿಗೆ ಆಧುನಿಕ ಕಾಗದ ಕೈಗಾರಿಕೆ 1932ರಲ್ಲಿ ಆಯಿತು. ಆದರೆ ಯಾವ ಸ್ಥಳದಲ್ಲಿ? ಶ್ರೀರಾಮ್ಪುರ್, ಭದ್ರಾವತಿ, ಬೆಂಗಳೂರು, ಮುಂಬೈ. ಅದು ಭಾರತದ ಆಧುನಿಕ ಕಾಗದ ಕೈಗಾರಿಕೆ ಶ್ರೀರಾಮ್ಪುರ್ನಲ್ಲಿ 1932ರಲ್ಲಿ ಸ್ಥಾಪನೆ ಆಗಿತ್ತು. ಪ್ರಶ್ನೆ 9, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಕೋಕಿಂಗ್ ಮತ್ತು ಕಲ್ಲಿದ್ದಲನ್ನು ಬಳಸಲು ಸೂಕ್ತ ಕಾರಣ ಏನು? ನೋಡಿ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಕೋಕಿಂಗ್ ಮತ್ತು ಕಲ್ಲಿದ್ದಲನ್ನು ಬಳಸಲಿಕ್ಕೆ ಕಾರಣ ಏನು? ಮುಖ್ಯ ಕಚ್ಚಾ ವಸ್ತುವನ್ನಾಗಿ, ಮುಖ್ಯ ಶಕ್ತಿ ಸಂಪನ್ಮೂಲವಾಗಿ, ಉಕ್ಕಿನ ಗುಣಮಟ್ಟವನ್ನು ಹೆಚ್ಚಿಸಲು, ಜಲ ವಿದ್ಯುತ್ತನ್ನು ಪೂರೈಕೆ ಮಾಡಲು. ಸರಿಯಾದ ಉತ್ತರ ಇತ್ತು ಮುಖ್ಯ ಶಕ್ತಿಯ ಸಂಪನ್ಮೂಲವಾಗಿ ಬಳಸ್ತಾರೆ. ಎಲ್ಲಿ? ಕೋಕಿಂಗ್ ಕಲ್ಲಿದ್ದಲನ್ನ. ಎಲ್ಲಿ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ. ಪ್ರಶ್ನೆ 10, ಕೈಗಾರಿಕಾ ಪ್ರದೇಶವು ಸಾಮಾನ್ಯವಾಗಿ ಏನಾಗಿರುತ್ತೆ? ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ, ಗುಡ್ಡುಗಾಡು ಪ್ರದೇಶ, ಕೊಳಚೆ ಪ್ರದೇಶ. ನೆನಪಿಟ್ಕೊಡ್ರಿ, ಕೈಗಾರಿಕಾ ಪ್ರದೇಶ ಇದೆಲ್ಲ ಇದು ಮುಖ್ಯವಾಗಿ ನಗರ ಪ್ರದೇಶನೇ ಆಗಿರುತ್ತೆ. ನಗರದಲ್ಲಿನೇ ಇವುಗಳು ಸ್ಥಿರವಾಗಿರ್ತವೆ. ಪ್ರಶ್ನೆ 11, ಈ ಕೆಳಗಿನವುಗಳಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗೆ ಉದಾಹರಣೆ ಯಾವುದು? ಕಬ್ಬಿಣ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ. ಕೃಷಿ ಆಧಾರಿತ ಕೈಗಾರಿಕೆ ಅಂದರೆ ಬರುತ್ತೆ ಅದು ಸಕ್ಕರೆ ಕೈಗಾರಿಕೆ. ಪ್ರಶ್ನೆ 12,
ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ STP ಸ್ಥಾಪನೆಯಾದ ವರ್ಷ ಯಾವುದು? ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್. ಸೊ STF ಅಂತಕ್ಕಂಥದ್ದು ಯಾವ ವರ್ಷ ಸ್ಥಾಪನೆ ಆಯಿತು? 2009, 1987, 2001, 1995. ಸರಿಯಾದ ಉತ್ತರ ಇತ್ತು 1995ರಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ ಸ್ಥಾಪನೆ ಆಯಿತು. 13. ಭಾರತದ ಸರ್ಕಾರಿ ವಲಯದಲ್ಲಿರುವ ಟಾಟಾ ಉಕ್ಕು ಸ್ಥಾವರ ಎಲ್ಲಿ ನೆಲೆಸಿದೆ? ದಾಯ್ತರಿ ಒಡಿಶಾ, ಕಳಿಂಗನಗರ ಒಡಿಶಾ, ಸೇಲಂ ತಮಿಳುನಾಡು, ಬೋಕಾರೋ ಜಾರ್ಖಂಡ್. ನೋಡಿ, ಭಾರತದ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಟಾಟಾ ಉಕ್ಕು ಸ್ಥಾವರ ಅದಿರ್ತಕ್ಕಂಥದ್ದು ಕಳಿಂಗನಗರ ಒಡಿಶಾದಲ್ಲಿ. ಇದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 14. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ನೆಲೆಸಿರುವುದು ಎಲ್ಲಿ? ಭದ್ರಾವತಿ ಕರ್ನಾಟಕ, ಭಿಲಾಯಿ ಛತ್ತೀಸ್ಗಢ, ಸೇಲಂ ತಮಿಳುನಾಡು, ದುರ್ಗಾಪುರ ಪಶ್ಚಿಮ ಬಂಗಾಳ. ನೋಡಿ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಭದ್ರಾವತಿಯಲ್ಲಿ. ಸೊ ಭದ್ರಾವತಿ ಕರ್ನಾಟಕ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 15. ಜ್ಞಾನಾಧಾರಿತ ಕೈಗಾರಿಕೆಗಳಿಗೆ ದೈಹಿಕ ಬಲ ಮತ್ತು ಕಚ್ಚಾ ವಸ್ತುಗಳಿಗಿಂತ ಅತಿ ಅವಶ್ಯಕವಾಗಿ ಬೇಕಾಗಿರುವ ಅಂಶ ಯಾವುದು? ಏನು ಜ್ಞಾನಾಧಾರಿತ ಕೈಗಾರಿಕೆಗಳನ್ನು ನಡೆಸ್ತಾರೆ, ಅದಕ್ಕೆ ದೈಹಿಕ ಬಲ ಆಗಿರ್ಬೋದು ಅಥವಾ ಕಚ್ಚಾ ವಸ್ತುಗಿಂತ ಹೆಚ್ಚು ಏನು ಅವಶ್ಯಕವಾಗಿ ಬೇಕು? ಸೂಕ್ತ ವಾಯುಗುಣ, ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ, ಸಾರಿಗೆಯ ವ್ಯವಸ್ಥೆ, ಶ್ರಮ. ನೋಡಿ, ಜ್ಞಾನಾಧಾರಿತ ಕೈಗಾರಿಕೆಗಳಿಗೆ ದೈಹಿಕ ಬಲ ಮತ್ತು ಕಚ್ಚಾ ವಸ್ತುಗಿಂತ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ಬೇಕು. ಸೊ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, 16ನೇ ಪ್ರಶ್ನೆಗೆ ಹೋಗೋಣ. ಬಹುಪಯೋಗಿ ಲೋಹ ಯಾವುದು? ಕೆಳಗಿನ ಆಯ್ಕೆಗಳಲ್ಲಿ ಸೊ ಯಾವ ಲೋಹವನ್ನು ಬಹುಪಯೋಗಿ ಲೋಹ ಅಂತ ಕರೀತಾರೆ? ಅಲ್ಯೂಮಿನಿಯಂ, ಮ್ಯಾಂಗನೀಸ್, ಕಬ್ಬಿಣ, ಅಬ್ರಕ. ಸೊ ಬಹುಪಯೋಗಿ ಲೋಹ ಯಾವುದಪ್ಪ ಅಂತಂದರೆ ಅಲ್ಯೂಮಿನಿಯಮನ್ನು ಸೊ ಮಲ್ಟಿಪರ್ಪಸ್ ಯೂಸ್ ಆಗಿರ್ತಕ್ಕಂಥದ್ದು ಮೆಟಲ್ ಅಂತ ಕರೀತಾರೆ. ಪ್ರಶ್ನೆ 17. ಕಬ್ಬಿಣೇತರ ಲೋಹಕ್ಕೆ ಒಂದು ಉದಾಹರಣೆ ಕೊಡಿ. ಇದರಲ್ಲಿ ಯಾವುದು ಕಬ್ಬಿಣೇತರ ಒಂದು ಲೋಹ ಆಗಿದೆ? ಮ್ಯಾಂಗನೀಸ್, ಅಲ್ಯೂಮಿನಿಯಂ, ತಾಮ್ರ, ತವರ. ನೋಡಿ, ಕಬ್ಬಿಣೇತರ ಲೋಹಕ್ಕೆ ಒಂದು ಉದಾಹರಣೆ ಯಾವುದಪ್ಪ ಅಂದರೆ ಅದು ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ಸೊ ತಾವು ಬೆಟರ್ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ. ಯಾಕಂದರೆ ನಾವು ಪ್ರತಿನಿತ್ಯನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಿನಲ್ಲಿ 10ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು 2 ಯೂಟ್ಯೂಬ್ ಚಾನಲ್ದಿಂದ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಗಣಿತವೊಂದನ್ನು ಬಿಟ್ಟು ಎಲ್ಲ ವಿಷಯಗಳ ಒಂದು ವಿಡಿಯೋಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಬೋತ್ ಆಗಿರ್ತಕ್ಕಂಥದ್ದನ್ನು ಹಾಕ್ತಾ ಇದ್ದೀವಿ. ವಿಡಿಯೋಗಳನ್ನು ನೋಡಿದರೆ ಸೊ ಮೇನಾಗಿ ಏನು ಕನ್ಸೆಪ್ಟನ್ನು ತಾವುಗಳು ಓದಬೇಕಾಗದಲ್ಲ, ಅದೆಲ್ಲ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ. ಸೊ ಮುಖ್ಯವಾಗಿರ್ತಕ್ಕಂಥ ಕಲಿಕಾಂಶಗಳನ್ನು ನಾವೇನು ಮಾಡಿದ್ದೀವಿ, ನಿಮಗೆ ಒತ್ತನ್ನು ಕೊಟ್ಟಿದ್ದೀವಿ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲ ವಿಷಯದ ಒಂದು ವಿಡಿಯೋಗಳಿದ್ದಾವೆ, ತಾವು ನೋಡಿದರೆ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಸೊ ಗೊತ್ತಾಗ್ತದೆ ಅದರಲ್ಲಿ ಯಾವ ಥರನಾಗಿರ್ತಕ್ಕಂಥ ಕಂಟೆಂಟ್ಗಳು ಇದ್ದಾವೆ ಅಂತ. ಹಾಗಾದರೆ ಶುರು ಮಾಡೋಣ. ಮತ್ತೆ ಮುಂದಿನ ಒಂದು ಭಾಗದಲ್ಲಿ ಸಿಗೋಕ್ಕಿಂತ ಮುಂಚೆ ಕಡೆಯ ಪ್ರಶ್ನೆ ಇತ್ತು. ಪ್ರಶ್ನೆ 18. ಈ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ಖಾಸಗಿ ಸ್ವಾಮ್ಯ ಕಂಪನಿ ಯಾವುದು? ಈ 4 ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಖಾಸಗಿ ಸ್ವಾಮ್ಯಕ್ಕೆ ಸೇರಿದೆ? ಇಸ್ಪಾತ್ ಉಕ್ಕಿನ ಕಾರ್ಖಾನೆ, ಬೊಕಾರೋ ಉಕ್ಕಿನ ಕಾರ್ಖಾನೆ, ಸೇಲಂ ಉಕ್ಕಿನ ಕಾರ್ಖಾನೆ. ನೋಡಿ, ಇದರಲ್ಲಿ ಇಸ್ಪಾತ್ ಉಕ್ಕಿನ ಕಾರ್ಖಾನೆ ಇದೆಯಲ್ಲ, ಇದು ಒಂದು ಖಾಸಗಿ ಸ್ವಾಮ್ಯಕ್ಕೆ ಸೇರಿರತಕ್ಕಂಥದ್ದು ಅಂತ ಹೇಳ್ತಾರೆ. ಸೊ ವಿದ್ಯಾರ್ಥಿಗಳೇ, ಸೊ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೇನಿಲ್ಲ, ಸೊ ಹೋಪ್ ಸೆಕೆಂಡ್ ಪಾರ್ಟಲ್ಲಿ ಒಂದು 2 ರಿಂದ 3 ಲೆಸನ್ಸ್ಗಳು ಮಾತ್ರನೇ ಓದಿದ್ದಾವೆ. ಸೊ ನಾವೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಇದಾದ ನಂತರ ಒಂದು 200 MCQ ಸೀರೀಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಪದೇ ಪದೇ ನೋಡಿದರೆ ತಮಗೆ ಗೊತ್ತಾಗುತ್ತೆ ಅದರಲ್ಲಿರ್ತಕ್ಕಂಥ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ ಅಂತ. ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ. ಸೊ ಅಲ್ಲಿಯವರೆಗೆ ವಿಡಿಯೋಗಳನ್ನು ನೋಡಿ ದಯಮಾಡಿ ನಮ್ಮದು ಒಂದೇ ಒಂದು ಏನಪ್ಪ ಅಂತಂದರೆ ನೀವುಗಳು ಲೈಕ್ಗಳನ್ನು ಮಾಡೋದಿಲ್ಲ. ಯಾಕಂದರೆ ವ್ಯೂಸ್ಗಳು ಬರ್ತವೆ, ವಿಡಿಯೋಗಳನ್ನು ಚೆನ್ನಾಗಿ ನೋಡ್ತೀರಾ, ಆದರೆ ನೋಡಿ ಏನು ಮಾಡೋದಂತಂದರೆ ತಾವು ಲೈಕ್ಗಳನ್ನೇ ಕೊಡೋದಿಲ್ಲ. ಸೊ ಅದುವೇ ನಮಗೆ ಒಂದು ಬೇಜಾರು. ಸೊ ಪ್ಲೀಸ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಪರೀಕ್ಷೆ ಹತ್ತಿರ ಇದೆ, ಅದರಲ್ಲಿ ತಯಾರಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಪಾಠದಲ್ಲಿ.